ಅನುದಿನ ಅನುಕ್ಷಣ ಮನೆಯಲ್ಲೂ ಕಲಿಯೋಣ, ಕಲಿಕೆಯ ಹೊಸ ಹಾದಿಯಲಿ ಜೊತೆಗೂಡಿ ಹೆಜ್ಜೆಯ ಹಾಕೋಣ, ಸಂತಸದಿ ಕಲಿಯೋಣ ನಮ್ಮ ಹೆಮ್ಮೆಯ ಈ ಕ್ಲಾಸಿನಲ್ಲಿ. Yes sir. Yes teacher. Present ma'am. ಪ್ರಿಯ ವಿದ್ಯಾರ್ಥಿಗಳೇ, ಪರ್ಯಾಯ ಶಿಕ್ಷಣ ವ್ಯವಸ್ಥೆ ವಿದ್ಯಾಗಮ ಇದರ ಅಡಿಯಲ್ಲಿ ಈ ತರಗತಿ ಸಂವೇದ ಕಾರ್ಯಕ್ರಮಕ್ಕೆ ನಿಮಗೆಲ್ಲ ಸುಸ್ವಾಗತ. ಈ ಅವಧಿಯಲ್ಲಿ ನಾವು ಪರಿಸರ ಅಧ್ಯಯನದ 5ನೇ ತರಗತಿಯ ಪಾಠ 1 ಜೀವ ಪ್ರಪಂಚವನ್ನು ಕಲೀಲಿಕ್ಕೆ ಹೊರಟಿದ್ದೀವಿ. ಮಕ್ಕಳೇ, ನೀವೆಲ್ಲ ಹಿಂದಿನ ತರಗತಿಯಲ್ಲಿ ಪ್ರಾಣಿ ಪ್ರಪಂಚದ ಬಗ್ಗೆ ತಿಳಿದಿದ್ದೀರಲ್ವಾ? ಪ್ರಾಣಿ ಪ್ರಪಂಚದಲ್ಲಿ ಏನೇನೆಲ್ಲ ಇದೆಯಪ್ಪ? ಓ, ನೆನಪಾಯ್ತಲ್ವಾ? ಪ್ರಾಣಿಗಳು, ಪಕ್ಷಿಗಳು, ಕೀಟಗಳು ಎಲ್ಲವೂ ಇವೆ. ಹಾಗಾದರೆ ಮನುಷ್ಯ ನಾನು ಬೇರೆನಾ? ಯೋಚನೆ ಮಾಡಿ. ಇಲ್ಲ, ನಾನು ಕೂಡ ಪ್ರಾಣಿಗಳಲ್ಲಿ ಒಬ್ಬ. ನಾನು ಅಂದರೆ ಅರ್ಥ ಆಯ್ತಲ್ಲ ಮಕ್ಕಳೇ? ನಾನು, ನೀವು ಸಹ. ಇಷ್ಟೇ ಅಲ್ಲ, ಹಿಂದಿನ ತರಗತಿಯಲ್ಲಿ ನೀವು ಜೀವಿಗಳ ಲಕ್ಷಣಗಳ ಬಗ್ಗೆ ಕೂಡ ಅರಿತಿದ್ದೀರ, ಸ್ವಲ್ಪ ಮಟ್ಟಿಗೆ ಅರಿತಿದ್ದೀರಾ. ಇವತ್ತಿನ ತರಗತಿಯಲ್ಲಿ ಇನ್ನೂ ಹೆಚ್ಚಿನದಾಗಿ ಕಲಿತಾ ಹೋಗ್ತೀರ. ಮಕ್ಕಳೇ, ಹಾಗಾದರೆ ನಾವೆಲ್ಲ ಒಟ್ಟಿಗೆ ಪ್ರಾಣಿಗಳು ಅಂತ ಹೇಳ್ದಂಗಾಯ್ತಲ್ಲ? ಇದೇನಿದು? ಹಿಂದಿನ ತರಗತಿ ನೋಡಿದರೆ ಪ್ರಾಣಿ ಪ್ರಪಂಚ, ಈಗಿನ ತರಗತಿ ಜೀವ ಪ್ರಪಂಚ. ಅದಕ್ಕೂ ಇದಕ್ಕೂ ಏನು ಸಂಬಂಧ ಅಂತೀರಾ? ಸಂಬಂಧ ಇದೆ. ಪ್ರಾಣಿ ಅಂದರೆ ಏನು? ಪ್ರಾಣ ಇರೋ ಪ್ರಾಣಿಗಳು. ಜೀವ ಅಂದರೆ ಏನು? ಜೀವ ಇರತಕ್ಕಂಥದ್ದು ಜೀವಿಗಳು. ಅರ್ಥ ಆಯ್ತಲ್ಲ? ಪ್ರಾಣಿ ಅಂದರೂ ಒಂದೇ, ಜೀವಿ ಅಂದ್ರೂ ಒಂದೇ. ಹಾಗಾದರೆ ಈಗ ನಾವೆಲ್ಲ ಏನು? ವೆರಿ ಗುಡ್, ನಾವೆಲ್ಲ ಈಗ ಜೀವಿಗಳು, ಹೌದಲ್ವಾ? ಒಟ್ಟಿಗೆ ನನ್ನೊಂದಿಗೆ ಹೇಳಿ, ನಾವೆಲ್ಲ ಜೀವಿಗಳು. ಜೀವಿಗಳಾಗಿ ನಾವು ಜೀವಿ ಪ್ರಪಂಚದ ಬಗ್ಗೆ ತಿಳ್ಕೊಳ್ಳೇಬೇಕಲ್ಲ? ಖಂಡಿತ ಈ ದಿನ ಅದರ ಬಗ್ಗೆ ನಾವು ತಿಳ್ಕೊಳ್ಳೋಣ. ಮಕ್ಕಳೇ, ಇದನ್ನು ತಿಳ್ಕೊಳ್ಳೋಕ್ಕೂ ಮುಂಚೆ ನಮ್ಮದೊಂದು ಚಟುವಟಿಕೆ ಇದೆ. ಅದೇನಂತೀರಾ? ಒಗಟು ಬಿಡಿಸೋ ಕಾರ್ಯಕ್ರಮ. ಅದನ್ನು ಮುಗಿಸ್ಕೊಂಡು ನಮ್ಮ ವಿಷಯಕ್ಕೆ ಹೋಗೋಣ. ರೆಡಿ ಇದ್ದೀರಲ್ಲ? ನಾನು ಯಾರೆಂದು ಊಹಿಸಿ. ನಿಮಗೆ ಒಗಟು ಅಂದರೆ ಭಾಳ ಇಷ್ಟ ಅಲ್ವಾ? ಈಗ ನಾನು ಒಗಟನ್ನು ಹೇಳ್ತಾ ಇರ್ತೀನಿ, ನೀವು ಕೇಳ್ತಾ ಕೇಳ್ತಾ ಅದೇನು ಅಂತ ತಿಳ್ಕೊಂಡು ನಾನು ಒಗಟು ಮುಗಿಸುವಷ್ಟರಲ್ಲಿ ನೀವು ಉತ್ತರವನ್ನು ಸಿದ್ಧಪಡಿಸ್ಕೊಂಡಿರಬೇಕು. ರೆಡಿ ಇದ್ದೀರಲ್ಲ? ನಾನು ಯಾರೆಂದು ಊಹಿಸಿ. ನಾನು ಹಾರಬಲ್ಲೆ, ನೀವು ನನ್ನನ್ನು ಸಾಕಬಹುದು. ಕೆಲವೊಮ್ಮೆ ನಾನು ಮಾತನಾಡುತ್ತೇನೆ. ನಾನು ಬಣ್ಣಗಳಿಂದ ಕೂಡಿದ್ದೇನೆ. ನಾನು ಕಾಳುಗಳನ್ನು ಹಾಗೂ ಕೆಂಪು ಮೆಣಸಿನಕಾಯಿಯನ್ನು ತಿನ್ನುತ್ತೇನೆ. ನಾನು ಯಾರು? ಬಣ್ಣ ಬಣ್ಣದ ಗಿಳಿ, ಪಂಚರಂಗಿ ಗಿಳಿ. ನಾನು ಎತ್ತರವಾಗಿ ಬೆಳೆಯುತ್ತೇನೆ. ಚಲಿಸಲು ನನಗೆ ಆಗುವುದಿಲ್ಲ. ಮಾನವರಿಗೆ ನಾನು ಬಹಳ ಉಪಕಾರಿ. ನಾನು ಸಿಹಿಯಾದ ನೀರನ್ನು ಕೊಡುತ್ತೇನೆ. ಅಡುಗೆಗೆ ನನ್ನನ್ನು ಬಳಸುತ್ತಾರೆ. ನಾನು ಯಾರು? ಮಕ್ಕಳೇ, ನಿಮ್ಮ ಉತ್ತರ ಸರಿಯಾಗಿದೆ. ತೆಂಗಿನ ಮರ. ನಾನು ಹಸಿರಾಗಿದ್ದು ಒಳಗೆ ಕೆಂಪಾಗಿರುತ್ತೇನೆ. ನಾನು ಮರುಭೂಮಿ ಮತ್ತು ಒಣ ಪ್ರದೇಶಗಳಲ್ಲಿ ಹೆಚ್ಚಾಗಿ ಬೆಳೆಯುತ್ತೇನೆ. ನಾನು ಎತ್ತರವಾಗಿ ಬೆಳೆಯುವುದಿಲ್ಲ, ಆದರೆ ಬಹು ದೂರದವರೆಗೆ ಹರಡುತ್ತೇನೆ. ಪ್ರತಿ ಬೇಸಿಗೆಯಲ್ಲಿ ನನ್ನನ್ನು ತಿನ್ನಲು ಜನರು ಕಾಯುತ್ತಿರುತ್ತಾರೆ. ನಾನು ಯಾರು? ಹೇಳಿ ಮಕ್ಕಳೇ. ನಿಮ್ಮ ಉತ್ತರ ಕಲ್ಲಂಗಡಿ ಹಣ್ಣು. ಸರಿಯಾಗಿದೆ ಮಕ್ಕಳೇ.
ಮುಂದೆ ಈ ಪಾಠವನ್ನು ಕಲಿತ ನಂತರ ನೀವು ಏನನ್ನು ತಿಳ್ಕೊಳ್ತೀರಿ ಎನ್ನುವ ಅಂಶಗಳ ಬಗ್ಗೆ ನಾವೀಗ ಗಮನ ಹರಿಸೋಣ. ಈ ಪಾಠವನ್ನು ಕಲಿತ ನಂತರ ನೀವು ಜೀವಿಗಳು ಮತ್ತು ನಿರ್ಜೀವ ವಸ್ತುಗಳನ್ನು ಗುರುತಿಸುವಿರಿ. ಜೀವಿಗಳ ಪ್ರಮುಖ ಲಕ್ಷಣಗಳನ್ನು ತಿಳಿಯುವಿರಿ. ಸಸ್ಯಗಳ ಆಹಾರ ತಯಾರಿಕೆಯ ಕ್ರಮ ತಿಳಿಯುವಿರಿ. ಆಹಾರ ಸೇವನೆಯ ಆಧಾರದ ಮೇಲೆ ಪ್ರಾಣಿಗಳನ್ನು ವಿಂಗಡಿಸುವಿರಿ. ಸಸ್ಯಗಳ ಜೀವನ ಚಕ್ರ ತಿಳಿಯುವಿರಿ. ವಿವಿಧ ಬಗೆಯ ಸಸ್ಯಗಳ ಪರಿಚಯ ಮಾಡಿಕೊಳ್ಳುವಿರಿ. ಸಸ್ಯ ಮತ್ತು ಪ್ರಾಣಿಗಳ ಸಂರಕ್ಷಣೆಯ ಅವಶ್ಯಕತೆಯನ್ನು ತಿಳ್ಕೊಳ್ತೀರ. ಮಕ್ಕಳೇ, ಈಗ ಇಲ್ಲೊಂದು ಪಟ್ಟಿಯನ್ನು ಕೊಡಲಾಗಿದೆ. ಈ ಪಟ್ಟಿಯ ಮೊದಲನೆಯ ಭಾಗದಲ್ಲಿ ಪರಿಸರದ ಅಂಶಗಳನ್ನು ಕೊಡಲಾಗಿದೆ. ಇನ್ನು 7 ಭಾಗಗಳಲ್ಲಿ ಲಕ್ಷಣಗಳನ್ನು ಕೊಡಲಾಗಿದೆ. ಈ ಲಕ್ಷಣಗಳು ಈ ಪರಿಸರದ ಯಾವ ಅಂಶಗಳಲ್ಲಿ ನಿಮಗೆ ಕಂಡು ಬರುತ್ತೋ ಬಂದರೆ ಅದಕ್ಕೆ ಸರಿ ಗುರುತನ್ನು ನೀವು ಹಾಕಬೇಕು. ಈ ಲಕ್ಷಣಗಳು ನಿಮಗೆ ಕಾಣದೇ ಇದ್ದಲ್ಲಿ ತಪ್ಪಿನ ಗುರುತನ್ನು ನೀವು ಹಾಕಬೇಕು. ಗಮನಿಸ್ತಿದ್ದೀರಲ್ಲ ಮಕ್ಕಳೇ? ನೀವು 2 ಸೆಕೆಂಡುಗಳ ಕಾಲ ಟೈಮನ್ನು ತಗೊಂಡು ಇವುಗಳನ್ನು ಗಮನಿಸಿ ಯಾವುದಕ್ಕೆ ಸರಿ ಹಾಕಬೇಕು, ಯಾವುದಕ್ಕೆ ತಪ್ಪನ್ನು ಹಾಕಬೇಕು ಅಂತ ನಿರ್ಧಾರ ಮಾಡಿಕೊಳ್ಳಿ. ಮೊದಲನೇದಾಗಿ ನಾನು ಹೇಳ್ತೇನೆ, ಇಲಿಗೆ ಬೆಳವಣಿಗೆ ಇದೆಯಾ? ಹೌದಲ್ವಾ? ನೀವು ಸಣ್ಣ ಇಲಿಯನ್ನು ನೋಡಿದ್ದೀರಾ, ನಂತರ ಬೆಳೆದು ದೊಡ್ಡದಾದ ಇಲಿಯನ್ನು ನೋಡಿದ್ದೀರಾ. ಇಲಿ ಆಹಾರ ಸೇವಿಸುತ್ತಾ? ಓಹೋ, ನಿಮ್ಮ ಮನೆಯಲ್ಲೇ ಇಲಿ ಬಟ್ಟೆಗಳನ್ನೆಲ್ಲ ಕಡ್ದು ಹಾಕಿರೋದು, ದವಸಗಳನ್ನೆಲ್ಲ ಚೆಲ್ಲಾಡಿರೋದು ನೋಡಿದ್ದೀರಲ್ವಾ? ಹಾಗಾದರೆ ಇಲಿ ಆಹಾರ ಸೇವಿಸುತ್ತೆ. ಇಲ್ಲೂ ಸರಿಯಾದ ಉತ್ತರವನ್ನು ನೀವು ಹಾಕ್ತೀರಾ. ಇಲಿಗೆ ಚಲನೆ ಇದೆಯಾ? ಅದು ಓಡಾಡದೇ ಇರೋ ಜಾಗ ಯಾವುದು? ಗಮನಿಸಿದ್ದೀರಲ್ವಾ? ಹಾಗಾಗಿ ಇಲಿಗೆ ಚಲನೆ ಇದೆ, ಇದಕ್ಕೂ ಸಹಿ. ಉಸಿರಾಡುತ್ತಾ? ಉಸಿರಾಡುತ್ತೆ. ಮತ್ತು ವಿಸರ್ಜನೆ ಮಾಡುತ್ತಾ? ಹೌದು, ಪಿಚ್ಕೆಗಳನ್ನ ಹಾಕಿರೋದನ್ನು ನೀವು ನೋಡಿದ್ದೀರಾ. ವಿಸರ್ಜನೆಯೂ ಇದೆ. ಪ್ರಚೋದನೆಗೆ ಪ್ರತಿಕ್ರಿಯೆ ಕೊಡುತ್ತಾ? ನೀವು ಬಾಗಿಲು ತಗೊಂಡು ಒಳಗೆ ಹೋಗ್ತಾ ಇರೋ ಹಾಗೆ ಸರ್ರ್ ಅಂತ ಓಡಿ ಹೋಗುತ್ತೆ. ಬಾಗಿಲು ತೆಗೆಯೋದು ಪ್ರಚೋದನೆ, ಓಡಿ ಹೋಗೋದು ಪ್ರತಿಕ್ರಿಯೆ. ಹಾಗಾಗಿ ಪ್ರಚೋದನೆಗೆ ಪ್ರತಿಕ್ರಿಯೆಯೂ ಇದೆ. ಇನ್ನು ಸಂತಾನ ಉತ್ಪತ್ತಿ, ಮರಿಗಳನ್ನು ಹಾಕುತ್ತಾ? ಹಾಕುತ್ತೆ. ಸಣ್ಣ ಸಣ್ಣ ಮರಿಗಳನ್ನು ನೀವು ನೋಡಿದ್ದೀರಾ, ಹೌದಲ್ವಾ? ಹಾಗಾಗಿ ಇಲಿಗೆ ಜೀವಿಯ ಲಕ್ಷಣಗಳು ಇವೆ. ಆದ್ದರಿಂದ ಎಲ್ಲದಕ್ಕೂ ಸರಿಯಾದ ಮಾರ್ಕನ್ನು ಹಾಕಿದ್ದೀವಿ. ಹಾಗೆ ಮಾವು ಸಹ ಎಲ್ಲ ಲಕ್ಷಣಗಳನ್ನು ಹೊಂದಿದೆ. ಆದ್ದರಿಂದ ಮಾವಿಗೂ ಸಹ ನಾವು ಸರಿ ಮಾರ್ಕನ್ನು ಹಾಕ್ತಿದ್ದೀವಿ. ಇನ್ನು ಇಟ್ಟಿಗೆಗೆ ಬೆಳವಣಿಗೆ ಇದೆಯಾ? ಇಲ್ಲ. ಆಹಾರ ಸೇವಿಸುತ್ತಾ? ಇಲ್ಲ. ಚಲನೆ ಇದೆಯಾ? ಇಲ್ಲ. ಉಸಿರಾಟ ಇದೆಯಾ? ಇಲ್ಲ. ವಿಸರ್ಜನೆ ಇದೆಯಾ? ಇಲ್ಲ. ಪ್ರಚೋದನೆಗೆ ಪ್ರತಿಕ್ರಿಯೆ ಕೊಡುತ್ತಾ? ಇಲ್ಲ. ಸಂತಾನ ಉತ್ಪತ್ತಿ ಮಾಡುತ್ತಾ? ಇಲ್ಲ. ಆದ್ದರಿಂದ ಇದಕ್ಕೆ ನಾವು ತಪ್ಪು ಅಂತ ಹಾಕ್ತೀವಿ. ಹಾಗೆ ವಾಚು ಸಹ ಯಾವುದೇ ಲಕ್ಷಣಗಳನ್ನು ಒಳಗೊಂಡಿಲ್ಲ, ಅದನ್ನು ಸಹ ಇಲ್ಲ ಅಂತ ಗುರುತಿಸ್ತೀವಿ. ಇನ್ನು ಚಿಟ್ಟೆ ಹಾರಾಡೋದನ್ನು ನೋಡಿದ್ದೀರಾ, ಬೆಳೆದಿರೋದನ್ನು ನೋಡಿದ್ದೀರಾ, ಆಹಾರ ಸೇವಿಸೋದನ್ನು ನೋಡಿದ್ದೀರಾ. ಅದರಿಂದ ಚಿಟ್ಟೆಗೆ ಎಲ್ಲ ಲಕ್ಷಣಗಳು ಇರೋದರಿಂದ ಅದಕ್ಕೆ ಸರಿ ಅಂತ ಹಾಕ್ತೀವಿ. ಮನುಷ್ಯನಿಗೆ ಈ ಲಕ್ಷಣಗಳನ್ನೆಲ್ಲ ನೋಡಿದ್ದೀರಲ್ವಾ? ನೋಡೋದೇನು, ಸ್ವತಃ ನೀವೇ ಅನುಭವಿಸಿದ್ದೀರ. ಹಾಗಾಗಿ ಮನುಷ್ಯನಿಗೂ ಸಹ ನಾವು ಸರಿ ಅಂತ ಗುರುತಿಸ್ತೀವಿ. ಇನ್ನು ಕಪ್ಪೆ ಕೂಡ ಎಲ್ಲ ಲಕ್ಷಣಗಳನ್ನು ಹೊಂದಿದೆ, ಆದ್ದರಿಂದ ಸರಿ ಅಂತಲೇ ಗುರುತಿಸ್ತೀವಿ. ಕಾಗದಕ್ಕೆ ಇದು ಯಾವುದೇ ಲಕ್ಷಣಗಳು ಇಲ್ಲ, ಆದ್ದರಿಂದ ತಪ್ಪು ಅಂತ ಗುರುತಿಸ್ತೇವೆ. ಮೊಬೈಲ್ ಹಾಡಬಹುದು, ಕುಣಿಯಬಹುದು, ನಮ್ಮ ಕೈಯಿಂದ ಅಲ್ಲಿಂದ ಇಲ್ಲಿಗೆ ಹೋಗ್ಬೋದು, ಆದರೆ ಸ್ವತಃ ಯಾವುದೇ ಲಕ್ಷಣಗಳಿಲ್ಲ, ಆದ್ದರಿಂದ ಅದು ಕೂಡ ತಪ್ಪು ಅಂತಲೇ ಗುರುತಿಸ್ತೀವಿ. ಇಲ್ಲಿಯವರೆಗೆ ಪಟ್ಟಿಯಲ್ಲಿ ಇರ್ತಕ್ಕಂಥ ಯಾವ್ಯಾವುದಕ್ಕೆ ಸರಿ ಉತ್ತರ ಹಾಕಿದ್ದೀರೋ ಅದನ್ನೆಲ್ಲ ಒಂದು ಪಟ್ಟಿ ಮಾಡಿ
ಯಾವ್ಯಾವುದಕ್ಕೆ ತಪ್ಪು ಉತ್ತರ ಹಾಕಿದ್ದೀರೋ ಅದನ್ನೆಲ್ಲ ಒಂದು ಪಟ್ಟಿಯನ್ನು ಮಾಡಿ ಮಕ್ಕಳೇ. ಸರಿ ಉತ್ತರ ಹಾಕಿರ್ತಕ್ಕಂತಹದ್ದೆಲ್ಲ ಜೀವಿಗಳ ಲಕ್ಷಣಗಳನ್ನು ಹೊಂದಿವೆ. ತಪ್ಪು ಉತ್ತರಗಳನ್ನು ಹಾಕಿರೋದೆಲ್ಲ ಜೀವಿಗಳ ಲಕ್ಷಣಗಳನ್ನು ಹೊಂದಿಲ್ಲ. ಹಾಗಾಗಿ ನಮಗೂ ಜೀವಿಗಳ ಲಕ್ಷಣಗಳನ್ನು ಹೊಂದಿರತಕ್ಕಂತಹದನ್ನು ನಾವು ಸಜೀವಿಗಳು ಅಂತ ಕರಿತೀವಿ. ಜೀವಿಗಳ ಲಕ್ಷಣವನ್ನು ಯಾವುದು ಹೊಂದಿಲ್ವೋ ಅದನ್ನು ನಿರ್ಜೀವಿಗಳು ಅಂತ ಕರಿತೀವಿ. ತಿಳಿತಲ್ಲ ಮಕ್ಕಳೇ? ಈಗ ಮುಂದೆ ಇನ್ನೊಂದು ಪಟ್ಟಿ ಬರುತ್ತೆ. ಆ ಪಟ್ಟಿಯಲ್ಲಿ ಇರತಕ್ಕಂತಹ ಪರಿಸರದ ಅಂಶಗಳು ಜೀವಿಗಳ ಲಕ್ಷಣವನ್ನು ಹೊಂದಿದೆಯಾ ಇಲ್ವಾ? ಹೊಂದಿದ್ದರೆ ಸರಿ ಅಂತ ಗುರುತಿಸಿ, ಹೊಂದಿಲ್ಲದೆ ಇದ್ದರೆ ಆಗಲೂ ಕೂಡ ನಿರ್ಜೀವಿ, ಸಜೀವಿ, ನಿರ್ಜೀವಿ ಅಂತ 2 ಪಟ್ಟಿಗಳಿವೆ. ಹೊಂದಿದ್ದರೆ ಸಜೀವಿ ಅನ್ನೋದರಲ್ಲಿ ಸರಿ ಅಂತ ಹಾಕಿ, ಹೊಂದಿಲ್ಲದೆ ಇದ್ದರೆ ನಿರ್ಜೀವಿ ಅಂತಕ್ಕಂಥ ಪಟ್ಟಿಯಲ್ಲಿ ಸರಿಯನ್ನು ಹಾಕಿ. ನೋಡಿ ಮಕ್ಕಳ, ಪರಿಸರದ ಅಂಶಗಳು, ಜೀವಿಗಳು, ನಿರ್ಜೀವಿಗಳು ಅಂತ 3 ಪಟ್ಟಿಗಳಿವೆ. ಪರಿಸರದ ಅಂಶಗಳಲ್ಲಿ ಪಕ್ಷಿಗಳು, ಬಲೂನು, ನೀರು, ಮಾವಿನ ಮರ, ಬಂಡಿ, ಪೆನ್ನು ಇತ್ಯಾದಿ ಇವೆ. ನಿಮ್ಮ ಸುತ್ತಮುತ್ತಲೂ ಏನೆಲ್ಲ ಕಾಣಿಸುತ್ತೋ ಎಲ್ಲವನ್ನು ನೀವು ಪಟ್ಟಿ ಮಾಡ್ಕೋಬಹುದು ಮಕ್ಕಳ. ಪಟ್ಟಿ ಮಾಡಿಕೊಂಡು ಸಜೀವಿಯಾಗಿದ್ದರೆ ಸಜೀವಿ ಅಂತಕ್ಕಂತಹ ಕಡೆಯಲ್ಲಿ ರೈಟನ್ನು ಹಾಕಿ, ನಿರ್ಜೀವಿ ಆಗಿದ್ದರೆ ನಿರ್ಜೀವಿ ಅಂತಕ್ಕಂತಹ ಸ್ಥಳದಲ್ಲಿ ರೈಟ್ ಮಾರ್ಕನ್ನು ಹಾಕಿ. ಉದಾಹರಣೆಗೆ ಪಕ್ಷಿಗಳು ಜೀವಿಗಳು, ಅದರಿಂದ ಜೀವಿಗಳು ಅಂತಕ್ಕಂಥ ಸ್ಥಾನದಲ್ಲಿ ಸರಿ ಗುರುತನ್ನು ಹಾಕಲಾಗಿದೆ. ಬಲೂನು ನಿರ್ಜೀವಿ, ಆದ್ದರಿಂದ ಅದನ್ನು ನಿರ್ಜೀವಿಗಳು ಅಂತಕ್ಕಂಥ ಸ್ಥಳದಲ್ಲಿ ಗುರುತಿಸಲಾಗಿದೆ. ನೀರು ನಿರ್ಜೀವಿ, ಮಾವಿನ ಮರ ಸಜೀವಿ, ಆದ್ದರಿಂದ ಸಜೀವಿ ಅಂತಕ್ಕಂಥ ಸ್ಥಳದಲ್ಲಿ ಮಾರ್ಕ್ ಆಗಿದೆ. ಬಂಡಿ ನಿರ್ಜೀವಿ. ಪೆನ್ನು, ವೆರಿ ಗುಡ್, ನಿಮ್ಮ ಉತ್ತರ ಸರಿಯಾಗಿದೆ, ನಿರ್ಜೀವಿ. ಗೊತ್ತಾಯ್ತಲ್ಲ ಮಕ್ಕಳೇ? ನಿಮ್ಮ ಸುತ್ತಮುತ್ತಲೂ ಪರಿಸರದ ಏನೆಲ್ಲ ಅಂಶಗಳನ್ನು ನೀವು ನೋಡ್ತೀರಾ ಎಲ್ಲವನ್ನೂ ಒಂದು ನೋಟ್ ಪುಸ್ತಕದಲ್ಲಿ ಪಟ್ಟಿ ಮಾಡಿಕೊಳ್ಳಿ. ಅದು ಜೀವಿಯ ಲಕ್ಷಣಗಳನ್ನು ಹೊಂದಿದ್ದರೆ ಜೀವಿಗಳು ಅನ್ನೋ ಕಡೆ ಸರಿ ಅಂತ ಹಾಕಿ, ನಿರ್ಜೀವಿಗಳಾಗಿದ್ದರೆ ನಿರ್ಜೀವಿಗಳು ಅಂತಕ್ಕಂಥ ಸ್ಥಳದಲ್ಲಿ ಸರಿ ಗುರುತನ್ನು ಹಾಕಿ ನಿಮ್ಮ ಶಿಕ್ಷಕರಿಗೆ ತಪ್ಪದೇ ತೋರಿಸಿ ಮಕ್ಕಳೇ. ಜೀವಿಗಳ ಲಕ್ಷಣಗಳ ಬಗ್ಗೆ ನಾವು ಅರಿತಾ ಹೋಗೋಣ. ಹಿಂದಿನ ತರಗತಿಯಲ್ಲೂ ಸಹ ಜೀವಿಗಳ ಲಕ್ಷಣಗಳ ಬಗ್ಗೆ ಸ್ವಲ್ಪ ಮಟ್ಟಿಗೆ ಕಲ್ತಿದ್ರಿ. ಈಗ ಇನ್ನೊಂದು ಸ್ವಲ್ಪ ವಿವರವಾಗಿ ತಿಳ್ಕೊಳ್ತಾ ಹೋಗೋಣ. ಜೀವಿಗಳು ಜೀವಕೋಶಗಳಿಂದ ಆಗಿವೆ. ಜೀವಿಗಳು ಉಸಿರಾಡುತ್ತವೆ, ಜೀವಿಗಳು ಬೆಳೆಯುತ್ತವೆ, ಜೀವಿಗಳು ಆಹಾರ ಸೇವಿಸುತ್ತವೆ, ಜೀವಿಗಳು ಚಲಿಸುತ್ತವೆ, ಜೀವಿಗಳು ವಿಸರ್ಜಿಸುತ್ತವೆ, ಜೀವಿಗಳು ಸಂತಾನೋತ್ಪತ್ತಿ ಮಾಡುತ್ತವೆ, ಜೀವಿಗಳು ಪ್ರಚೋದನೆಗೆ ಪ್ರತಿಕ್ರಿಯೆ ನೀಡುತ್ತವೆ, ಜೀವಿಗಳು ಜೀವಿತಾವಧಿಯನ್ನು ಹೊಂದಿವೆ. ಮಕ್ಕಳೇ, ಈ ಎಲ್ಲ ಅಂಶಗಳನ್ನು ಇಂದಿನ ಅವಧಿಯಲ್ಲಿ ನೀವು ವಿಶದವಾಗಿ ತಿಳ್ಕೊಳ್ತಾ ಹೋಗ್ತೀರಾ. ಜೀವಿಗಳ ಲಕ್ಷಣಗಳಲ್ಲಿ ಮೊದಲನೆಯ ಲಕ್ಷಣ ಜೀವಿಗಳು ಜೀವಕೋಶಗಳಿಂದ ಆಗಿದೆ. 2 ಚಿತ್ರನ ನೀವು ನೋಡ್ತಾ ಇದ್ದೀರಾ ಮಕ್ಕಳೇ? ಒಂದು ಪ್ರಾಣಿ ಜೀವಕೋಶ, ಇನ್ನೊಂದು ಸಸ್ಯ ಜೀವಕೋಶ. ಪ್ರಾಣಿ ಜೀವಕೋಶ ಜೀವಕೋಶಗಳಿಂದ ಪ್ರಾಣಿಗಳ ದೇಹ ಆಗಿದೆ. ಆಗಲೇ ಎಲ್ಲಿದೆ ಜೀವಕೋಶ ನಿಮ್ಮ ದೇಹದಲ್ಲಿ ಅಂತ ಹುಡುಕ್ಲಿಕ್ಕೆ ಹೊರಟ್ರಾ? ಖಂಡಿತ ಅದು ನಿಮಗೆ ಕಾಣೋದಿಲ್ಲ ಮಕ್ಕಳೇ. ಯಾಕೆ ಅಂದರೆ ಅದು ಅತ್ಯಂತ ಸಣ್ಣ, ಅತ್ಯಂತ ಸೂಕ್ಷ್ಮವಾದ ಕೋಶಗಳಾಗಿವೆ. ಸಹಸ್ರಾರು, ಕೋಟ್ಯಂತರ, ಎಣಿಕೆಗೆ ಇಲ್ಲದಷ್ಟು ಸಂಖ್ಯೆಯಲ್ಲಿ ಒಂದಕ್ಕೊಂದು ಸೇರಿಕೊಂಡು ದೇಹಗಳ ರಚನೆ ಆಗ್ತಾ ಹೋಗುತ್ತೆ, ಜೀವಿಗಳ ರಚನೆ ಆಗ್ತಾ ಹೋಗುತ್ತೆ. ಹಾಗೆ ಸಸ್ಯ ಜೀವಕೋಶ ಕೂಡ, ಸಸ್ಯದಲ್ಲಿ ನೀವು ಜೀವಕೋಶವನ್ನು ಹುಡುಕಿದ್ರೆ ಸಿಗೋದಿಲ್ಲ ಮಕ್ಕಳೇ, ಅದು ಕೂಡ ಅತ್ಯಂತ ಸೂಕ್ಷ್ಮವಾಗಿತ್ತು. ನೀವು ಇದನ್ನು ನೋಡಬೇಕು ಅಂತಂದರೆ ಸೂಕ್ಷ್ಮದರ್ಶಕದ ಸಹಾಯದಿಂದ ಮಾತ್ರ ನೋಡೋಕ್ಕೆ ಸಾಧ್ಯ. ನಿಮ್ಮ ಶಾಲೆಯಲ್ಲಿ ವಿಜ್ಞಾನ ಶಿಕ್ಷಕರಿದ್ದಾರಲ್ವಾ, ಅವರನ್ನು ಕೇಳಿ, ಅವರು ಪ್ರಾಣಿ ಜೀವಕೋಶ ಮತ್ತು ಸಸ್ಯ ಜೀವಕೋಶಗಳನ್ನು ಸೂಕ್ಷ್ಮದರ್ಶಕದ ಮೂಲಕ ನಿಮಗೆ ತೋರಿಸ್ತಾರೆ.
ಆಗ್ಬೋದಲ್ಲ ಮಕ್ಕಳೇ? ನೋಡ್ತಿರಲ್ವಾ? ಜೀವಿಗಳು ಉಸಿರಾಡುತ್ತವೆ. ಜೀವಿಗಳ ಎರಡನೆಯ ಪ್ರಮುಖವಾದ ಲಕ್ಷಣ ಉಸಿರಾಡುತ್ತವೆ. ನೋಡಿ, ಮನುಷ್ಯನ ಚಿತ್ರ ಇದೆ. ಮನುಷ್ಯ ಶ್ವಾಸಕೋಶದ ಮೂಲಕ ಉಸಿರಾಡ್ತಾನೆ. ಮನುಷ್ಯನ ಹಾಗೆ ಅನೇಕ ಪ್ರಾಣಿಗಳು ಶ್ವಾಸಕೋಶದ ಮೂಲಕ ಉಸಿರಾಡುತ್ತವೆ. ಇನ್ನು ಎರಡನೆಯ ಚಿತ್ರ ನಿಮಗೆ ಕಾಣಿಸ್ತಾ ಇದೆಯಲ್ಲ? ಹೌದು, ಕಪ್ಪೆ ತನ್ನ ಕುಹರದ ಮೂಲಕ ಉಸಿರಾಟವನ್ನು ನಡೆಸುತ್ತೆ. ಇನ್ನು ಜೀವಿಗಳಷ್ಟೇ ಅಲ್ಲ ಮಕ್ಕಳೇ, ಸಸ್ಯಗಳು ಕೂಡ ಉಸಿರಾಟವನ್ನು ನಡೆಸುತ್ತೆ. ಕಾಣಿಸ್ತಾ ಇದೆಯಲ್ವ ಚಿತ್ರ? ಸಸ್ಯ ವಾತಾವರಣದಲ್ಲಿರ್ತಕ್ಕಂಥ ಆಕ್ಸಿಜನನ್ನು ತಗೊಂಡು ಅದು ಕೂಡ ಉಸಿರಾಟವನ್ನು ನಡೆಸುತ್ತೆ. ಈ ಚಿತ್ರದಲ್ಲಿ 2 ಭಾಗಗಳನ್ನು ಮಾಡಲಾಗಿದೆ. ಒಂದು ಇರುವ ಹಾಗೆ, ಇನ್ನೊಂದು ಬೆಳಕಿಲ್ಲದ ಹಾಗೆ ಕತ್ತಲೆಯಲ್ಲಿ. ಬೆಳಗಿನ ಸಮಯದಲ್ಲಿ ಸಸ್ಯ ಆಹಾರ ತಯಾರಿಕೆಯ ಕ್ರಿಯೆಯಲ್ಲಿ ನಿರತವಾಗಿರುತ್ತೆ. ರಾತ್ರಿಯ ವೇಳೆಯಲ್ಲಿ ಆಮ್ಲಜನಕವನ್ನು ತಗೊಂಡು ಉಸಿರಾಟವನ್ನು ನಡೆಸುತ್ತೆ. ಇನ್ನು ಪ್ರಾಣಿಗಳ ಉಸಿರಾಟದ ಅಂಗಗಳು. ಬರೀ ಶ್ವಾಸಕೋಶ ಒಂದೇ ಪ್ರಾಣಿಗಳ ಉಸಿರಾಟದ ಅಂಗಗಳಲ್ಲ. ಬಹಳಷ್ಟು ಪ್ರಾಣಿಗಳಲ್ಲಿ ಶ್ವಾಸಕೋಶ ಇದೆ. ಆದರೆ ಕೆಲವೊಂದು ಪ್ರಾಣಿಗಳಲ್ಲಿ ಉಸಿರಾಟದ ಅಂಗಗಳು ಬೇರೆಯೇ ಆಗಿದೆ. ಬಾಯಿ ಕುಹರ ಇದು ಕಪ್ಪೆಯ ಉಸಿರಾಟದ ಅಂಗ. ಕಪ್ಪೆ ಉಸಿರಾಡ್ತಾ ಇದ್ದಿದ್ದನ್ನು ಚಿತ್ರದಲ್ಲಿ ನೀವು ನೋಡಿದ್ರಲ್ಲ, ಈ ಭಾಗವನ್ನು ನಾವು ಬಾಯಿ ಕುಹರ ಅಂತ ಹೇಳ್ತೀವಿ. ಇನ್ನು ಚರ್ಮ. ಹಾವು ಉಸಿರಾಡುವಾಗ ಚರ್ಮದ ಮೂಲಕ ಉಸಿರಾಡುತ್ತದೆ. ಕಿವಿರು. ಮೀನುಗಳು ಉಸಿರಾಟವನ್ನು ಕಿವಿರುಗಳ ಮೂಲಕ ಮಾಡುತ್ತವೆ. ಸಸ್ಯಗಳು ಸಹ ಉಸಿರಾಟಕ್ಕಾಗಿ ವಾಯುವಿನಲ್ಲಿರುವ ಆಕ್ಸಿಜನ್ ಅನಿಲವನ್ನು ತೆಗೆದುಕೊಂಡು ಕಾರ್ಬನ್ ಡೈಆಕ್ಸೈಡನ್ನು ಬಿಡುಗಡೆ ಮಾಡುತ್ತವೆ. ಮಕ್ಕಳೇ, ಮನುಷ್ಯರ ಹಾಗೆ ಪ್ರಾಣಿಗಳ ಹಾಗೆ ಸಸ್ಯಗಳೂ ಸಹ ಉಸಿರಾಟಕ್ಕೆ ಆಮ್ಲಜನಕವನ್ನೇ ಬಳಸುತ್ತೆ. ಆದರೆ ಸಸ್ಯಗಳು ರಾತ್ರಿಯ ವೇಳೆ ಉಸಿರಾಟವನ್ನು ಮಾಡುತ್ತೆ. ಹಗಲಿನಲ್ಲಿ ಆಹಾರ ತಯಾರಿಕೆಗಾಗಿ ವಿರುದ್ಧ ಕ್ರಿಯೆಯನ್ನು ನಡೆಸುತ್ತೆ. ವಾಯುವಿನಲ್ಲಿರುವ ಕಾರ್ಬನ್ ಡೈಆಕ್ಸೈಡನ್ನು ತಗೊಂಡು ಆಕ್ಸಿಜನ್ ಅನಿಲವನ್ನು ಬಿಡುಗಡೆ ಮಾಡುತ್ತೆ. ಅರ್ಥ ಆಯ್ತಲ್ಲ ಮಕ್ಕಳೇ? ಇಲ್ಲಿ ನೀವು ಎಲೆಯ ಭಾಗವನ್ನು ನೋಡ್ತಾ ಇದ್ದೀರಾ. ಎಲೆಯ ಉಸಿರಾಟದ ಭಾಗ ಪತ್ರರಂಧ್ರಗಳು. ಅದು ಎಲೆಯ ತಳಭಾಗದಲ್ಲಿ ಇರುತ್ತೆ. ಎಲೆಯನ್ನು ನೋಡ್ತಾ ಇದ್ದೀರಲ್ಲ, ಅಲ್ಲಿ ರಂಧ್ರಗಳು ಕಾಣಿಸ್ತಾ ಇದೆಯಲ್ಲ ನಿಮಗೆ. ಈ ರಂಧ್ರಗಳ ಮೂಲಕ ಎಲೆ ಉಸಿರಾಟವನ್ನು ನಡೆಸುತ್ತೆ. ಇದು ಅಷ್ಟೇ ಮಕ್ಕಳೇ, ನೀವು ಎಲೆಯನ್ನು ಸುಮ್ಮನೆ ನೋಡಿದಾಗ ಪತ್ರರಂಧ್ರಗಳು ಕಾಣಿಸುವುದಿಲ್ಲ. ಸೂಕ್ಷ್ಮದರ್ಶಕ ಯಂತ್ರದಿಂದ ನೋಡಿದಾಗ ಪತ್ರದಲ್ಲಿರತಕ್ಕಂತಹ ಪತ್ರರಂಧ್ರಗಳು ಕಾಣಿಸುತ್ತವೆ. ಇನ್ನು ಜೀವಿಗಳ 3ನೇ ಲಕ್ಷಣ ಬೆಳವಣಿಗೆ. ಇಲ್ಲಿ ಮನುಷ್ಯನ ಬೆಳವಣಿಗೆಯ ಚಿತ್ರವನ್ನು ನೀವು ನೋಡ್ತಾ ಇದ್ದೀರಾ. ಸಣ್ಣ ಮಗುವಾಗಿದ್ದ ಮನುಷ್ಯ ಎತ್ತರದ ಆಳಾಗಿ ವಯಸ್ಸಾಗಿ ಮುದಿಯಾಗಿದ್ದಾನೆ. ಕಾಣಿಸ್ತಾ ಇದೆಯಲ್ವಾ ಬೆಳವಣಿಗೆ? ಹಾಗೆ ಕೋಳಿ ಮೊಟ್ಟೆಯಿಂದ ಪ್ರಾರಂಭವಾಗಿ ದೊಡ್ಡ ಕೋಳಿಯಾಗಿದೆ. ಇನ್ನು ಹುಳು, ಕಂಬಳಿಯ ಹುಳು ಸಣ್ಣದರಿಂದ ಪ್ರಾರಂಭ ಆಗಿ ಸುಂದರವಾದ ಚಿಟ್ಟೆಯ ಹಾಗೆ ಆನಂತರ ರೂಪುಗೊಂಡಿದೆ. ಇದು ರೂಪಾಂತರವನ್ನು ಹೊಂದಿ ಬೆಳವಣಿಗೆ ಹೊಂದತಕ್ಕಂತಹ ಒಂದು ಕೀಟ. ಇನ್ನು ಸಸ್ಯದ ವಿಚಾರಕ್ಕೆ ಬಂದಾಗ ಸಸ್ಯ ಬೀಜದಿಂದ ಪ್ರಾರಂಭ ಆಗಿ ದೊಡ್ಡ ಮರವಾಗಿ ಹೂವು ಹಣ್ಣುಗಳನ್ನು ಬಿಡುತ್ತವೆ. ಇದು ಬೆಳವಣಿಗೆಯ ವಿವಿಧ ಹಂತಗಳು. ಜೀವಿಗಳು ಬೆಳೆಯುತ್ತೆ ಅನ್ನೋದನ್ನು ತಿಳ್ಕೊಂಡ್ರಲ್ಲ ಮಕ್ಕಳೇ? ಬೆಳವಣಿಗೆ ಹೇಗಾಗುತ್ತೆ? ಹೇಗೆ ಗೊತ್ತಾಗುತ್ತೆ ನಮಗೆ ಬೆಳವಣಿಗೆ ಆಗಿದೆ ಅಂತಂದರೆ? ಜೀವಿಗಳ ಎತ್ತರ ಮತ್ತು ಗಾತ್ರ ಹೆಚ್ಚಾಗೋದನ್ನು ನಾವು ಬೆಳವಣಿಗೆ ಅಂತ ಹೇಳ್ತೀವಿ. ಮೊದಲು ಸಣ್ಣದಾಗಿದ್ದು ಬೆಳೀತಾ ಇದ್ದ ಹಾಗೆ ಸಣ್ಣದಾಗೇ ಇರೋದಿಲ್ಲ. ಬೆಳೀತಾ 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 ದಪ್ಪ ಆಗ್ತಾ ಹೋಗುತ್ತೆ, ಉದ್ದ ಆಗ್ತಾ ಹೋಗುತ್ತೆ. ಇನ್ನು ಸಸ್ಯಗಳಲ್ಲಿ ನಾವು ಬೆಳವಣಿಗೆಯನ್ನು ಕಾಂಡದ ತುದಿಗಳಲ್ಲಿ ಕಾಣ್ತೀವಿ. ಕಾಂಡದ ಗಾತ್ರ ಚಿಕ್ಕದಾಗಿದ್ದು ದೊಡ್ಡದಾಗ್ತಾ ಇರೋದನ್ನು ನೋಡ್ತಾ ಹೋಗ್ತೀವಿ.
ಇನ್ನು ಜೀವಿಗಳ ಮೂರನೆಯ ಲಕ್ಷಣ ಆಹಾರ ಸೇವಿಸುತ್ತದೆ. ಚಿತ್ರದಲ್ಲಿ ನೋಡ್ತಾ ಇದ್ದೀರಾ, ಮೀನು ಯಾವುದೋ ಒಂದು ಹುಳುವನ್ನು ತಿಂತಾ ಇದೆ. ಪಕ್ಷಿ ಯಾವುದೋ ಒಂದು ಕೀಟವನ್ನು ಹಿಡಿದಿದೆ. ಹಸು ಹುಲ್ಲನ್ನು ಮೇಯ್ತಾ ಇದೆ. ಇದೇನಿದು? ಸಸ್ಯವೂ ಕೀಟಗಳನ್ನು ತಿನ್ನುತ್ತಾ? ಯೋಚನೆ ಮಾಡ್ತಾ ಇದ್ದೀರಲ್ವ ಮಕ್ಕಳೇ? ಹೌದು, ಪ್ರಾಣಿ ಪ್ರಪಂಚದಲ್ಲಿ ಇದೊಂದು ವಿಸ್ಮಯ ಮಕ್ಕಳೇ. ಸಸ್ಯಗಳು ಸಹ ನೈಟ್ರೋಜನ್ಗಾಗಿ ಕೀಟಗಳನ್ನು ಹಿಡಿಯುತ್ತವೆ. ಜೀವಿಗಳ ಜೀವನ ಚಕ್ರ. ಮೇಲ್ಗಡೆ ಸೂರ್ಯ ಕಾಣಿಸ್ತಾ ಇದ್ದಾನಲ್ಲ, ಇದು ವಾತಾವರಣ. ವಾತಾವರಣದಿಂದ ಸ್ವಪೋಷಕಗಳು ತಮಗೆ ಬೇಕಾದ ಅಂಶಗಳನ್ನು ತಗೊಂಡು ತಮ್ಮ ಆಹಾರವನ್ನು ತಾವೇ ತಯಾರು ಮಾಡಿಕೊಳ್ಳುತ್ತವೆ. ಈ ಸ್ವಪೋಷಕಗಳನ್ನು ಬಳಸಿಕೊಂಡು ಪರಪೋಷಕಗಳು ಬೆಳೆಯುತ್ತವೆ. ಪರಪೋಷಕಗಳು ಆಹಾರವನ್ನು ಪಡೆದು ಅದರಿಂದ ಶಕ್ತಿಯನ್ನು ಸಂಪಾದಿಸುತ್ತವೆ. ಶಕ್ತಿ ಮತ್ತೆ ವಾತಾವರಣದಲ್ಲಿ ಸೇರಿ ಹೋಗುತ್ತೆ. ಇದು ಒಂದು ಜೀವಿಗಳ ಜೀವನ ಚಕ್ರ. ಮುಂದೆ ನಾವು ಸ್ವಪೋಷಕಗಳು ಅಂದರೆ ಏನು ಅಂತ ನೋಡೋಣ. ಸ್ವಪೋಷಕಗಳು ಸಸ್ಯಗಳು ತಮ್ಮ ಆಹಾರವನ್ನು ತಾವೇ ತಯಾರಿಸ್ಕೊಳ್ಳುತ್ತವೆ. ಹೀಗಾಗಿ ಸಸ್ಯಗಳನ್ನು ನಾವು ಸ್ವಪೋಷಕಗಳು ಅಂತ ಕರಿತೀವಿ. ಎಲ್ಲ ಸಸ್ಯಗಳು ತಮ್ಮ ಆಹಾರವನ್ನು ತಾವೇ ತಯಾರಿಸ್ಕೊಳ್ಳುತ್ತವೆ. ಇದೊಂದು ಆಶ್ಚರ್ಯ ಅಂತ ಅನ್ನಿಸ್ತಾ ಇದೆಯಲ್ವ ಮಕ್ಕಳೇ ನಿಮಗೆ? ಮುಂದೆ ಹೇಗೆ ತಯಾರು ಮಾಡಿಕೊಳ್ಳುತ್ತೆ ಅನ್ನೋದನ್ನು ನಾವು ನೋಡೋಣ. ಪರಪೋಷಕಗಳು. ಈ ಪರಪೋಷಕಗಳು ತಮ್ಮ ಆಹಾರವನ್ನು ತಾವು ತಯಾರು ಮಾಡಿಕೊಳ್ಳೋದೇ ಇಲ್ಲ. ತಮ್ಮ ಆಹಾರಕ್ಕಾಗಿ ಇವು ಸಸ್ಯಗಳನ್ನು ಮತ್ತು ಸಸ್ಯದಿಂದ ಬೆಳೀತಕ್ಕಂಥದ್ದನ್ನು ಅವಲಂಬಿಸಿ ಇರುತ್ತೆ. ಏನು ಸಸ್ಯದ ಉತ್ಪನ್ನಗಳು ಅಂತಂದರೆ ನೀವೆಲ್ಲ ಉಪಯೋಗಿಸ್ತೀರಲ್ಲ, ರಾಗಿ, ಜೋಳ ಮುಂತಾದವು, ತರಕಾರಿಗಳು, ಹಣ್ಣುಗಳು ಎಲ್ಲವೂ ಕೂಡ ಸಸ್ಯ ಉತ್ಪನ್ನಗಳಾಗಿರುತ್ತವೆ. ಇವುಗಳನ್ನು ತಿಂದು ಪರಪೋಷಕಗಳು ಬೆಳೆಯುತ್ತವೆ. ಯಾವುವು ಅದು ಹಾಗಾದರೆ ಅಂತಂದರೆ ಸಸ್ಯಾಹಾರಿ ಮತ್ತು ಮಿಶ್ರಾಹಾರಿ ಪ್ರಾಣಿಗಳು. ಸಸ್ಯಾಹಾರಿ ಪ್ರಾಣಿಗಳು ಹಸು, ಆನೆ, ಜಿರಾಫೆ ಇತ್ಯಾದಿ, ಮತ್ತು ಮಿಶ್ರಾಹಾರಿ ನಾಯಿ, ಮನುಷ್ಯ, ಕಾಗೆ ಮುಂತಾದವುಗಳು. ಇನ್ನು ದ್ಯುತಿ ಸಂಶ್ಲೇಷಣ ಕ್ರಿಯೆ ಅಂತಕ್ಕಂಥದ್ದು ಜೀವವಿಜ್ಞಾನದಲ್ಲಿರ್ತಕ್ಕಂಥ ಒಂದು ಪದ. ಏನು ಹಾಗಂದರೆ ದ್ಯುತಿ ಅಂದರೆ ಬೆಳಕು. ಸಸ್ಯಗಳು ಸೂರ್ಯನ ಬೆಳಕಿನಿಂದ ಶಕ್ತಿಯನ್ನು ವಾಯುವಿನಲ್ಲಿರ್ತಕ್ಕಂಥ ಕಾರ್ಬನ್ ಡೈಆಕ್ಸೈಡನ್ನು, ಮಣ್ಣಿನಲ್ಲಿ ಇರ್ತಕ್ಕಂತಹ ಖನಿಜ ಲವಣಾಂಶಗಳನ್ನು ಬೇರುಗಳ ಮೂಲಕ ಹೀರಿಕೊಂಡು ಎಲೆಯಲ್ಲಿರ್ತಕ್ಕಂತಹ ಪತ್ರ ಹರಿತ್ತಿನ ಮೂಲಕ ತಮ್ಮ ಆಹಾರವನ್ನು ತಾವೇ ತಯಾರು ಮಾಡಿಕೊಳ್ಳುತ್ತವೆ. ಹಿಂದೆ ಸ್ವಪೋಷಕಗಳು ತಮ್ಮ ಆಹಾರವನ್ನು ತಾವೇ ತಯಾರು ಮಾಡಿಕೊಳ್ಳುತ್ತೆ ಅಂದಾಗ ನಿಮಗೆ ಆಶ್ಚರ್ಯ ಆಯಿತಲ್ಲ, ಸಸ್ಯಗಳು ಏನು ಆಹಾರ ತಯಾರು ಮಾಡಿಕೊಳ್ಳುತ್ತೆ ಅಂತ. ಈ ರೀತಿಯಾಗಿ ಸಸ್ಯಗಳು ತಮ್ಮ ಆಹಾರವನ್ನು ತಾವೇ ತಯಾರು ಮಾಡಿಕೊಳ್ಳುತ್ತೆ. ಇನ್ನು ಆಹಾರದ ಆಧಾರದ ಮೇಲೆ ಪ್ರಾಣಿಗಳನ್ನು ವಿಂಗಡಿಸಿದ್ದಾರೆ. ಹೇಗೆ ಅಂತ ನೋಡೋಣವಾ? ಮೊದಲನೇದಾಗಿ ಸಸ್ಯಾಹಾರಿ ಪ್ರಾಣಿಗಳು. ಏನು ಸಸ್ಯಾಹಾರಿ ಪ್ರಾಣಿಗಳು ಅಂದರೆ ಸಸ್ಯ ಮತ್ತು ಸಸ್ಯ ಉತ್ಪನ್ನಗಳನ್ನು ಆಹಾರವಾಗಿ ಸೇವಿಸ್ತಕ್ಕಂಥ ಪ್ರಾಣಿಗಳು. ಉದಾಹರಣೆಗೆ ಆನೆ, ಜಿಂಕೆ, ಕೋತಿ, ಹಸು ಮುಂತಾದವೆಲ್ಲ ಬರೀ ಸಸ್ಯಾಹಾರಗಳನ್ನು ಸೇವಿಸುತ್ತವೆ. ಆನೆ ಅಷ್ಟೊಂದು ದೊಡ್ಡ ಪ್ರಾಣಿ ಬರೀ ಸಸ್ಯಾಹಾರ ಅಂತ ತಿನ್ನುತ್ತಾ? ಯೋಚಿಸ್ತಾ ಇದ್ದೀರಲ್ವ ಮಕ್ಕಳೇ? ಹೌದು, ಆನೆ ಗಾತ್ರದಲ್ಲಿ ಎಷ್ಟೇ ದೊಡ್ಡದಾದರೂ ಸಹ ಅದು ಸಂಪೂರ್ಣ ಸಸ್ಯಾಹಾರಿನೇ. ಎರಡನೇದಾಗಿ ಮಾಂಸಾಹಾರಿ. ಇತರ ಪ್ರಾಣಿಗಳನ್ನು ಆಹಾರವಾಗಿ ಸೇವಿಸುವ ಪ್ರಾಣಿಗಳಿಗೆ ಮಾಂಸಾಹಾರಿ ಪ್ರಾಣಿಗಳು ಅಂತ ಕರೀತವೆ. ಉದಾಹರಣೆಗೆ ಚಿರತೆ, ತೋಳ, ಹುಲಿ, ಮೊಸಳೆ ಇವೆಲ್ಲ ಸಣ್ಣ ಸಣ್ಣ ಪ್ರಾಣಿಗಳನ್ನು ಬೇಟೆಯಾಡಿ ಬರೀ ಮಾಂಸವನ್ನೇ ಆಹಾರವಾಗಿ ಸೇವಿಸುತ್ತೆ. ಆದ್ದರಿಂದ ಈ ಪ್ರಾಣಿಗಳನ್ನು ನಾವು ಮಾಂಸಾಹಾರಿ ಪ್ರಾಣಿಗಳು ಅಂತ ಕರೆಯುತ್ತೇವೆ. ಇನ್ನು ಮಿಶ್ರಾಹಾರಿ ಪ್ರಾಣಿಗಳು.
ಆ ಕಡೆ ಸಸ್ಯ ಮೂಲಗಳನ್ನು ಆಹಾರವಾಗಿ ಸೇವಿಸುತ್ತೆ, ಮಾಂಸವನ್ನು ಸಹ ತಿನ್ನುತ್ತೆ. ಈ ಎರಡೂ ಬಗೆಯ ಆಹಾರವನ್ನು ಸೇವಿಸ್ತಕ್ಕಂತಹವ್ರನ್ನ ಮಿಶ್ರಾಹಾರಿ ಪ್ರಾಣಿಗಳು ಅಂತ ನಾವು ಕರಿತೀವಿ. ಯಾರು ಹಾಗಾದರೆ ಮಿಶ್ರಾಹಾರಿ ಪ್ರಾಣಿಗಳು? ಮೊದಲನೇದಾಗಿ ಮನುಷ್ಯನೇ ಮಿಶ್ರಾಹಾರಿ. ಅವನು ಸಸ್ಯ ಮೂಲಗಳನ್ನು ತಿಂತಾನೆ ಮತ್ತು ಮಾಂಸವನ್ನು ತಿಂತಾನೆ. ನಾಯಿ, ಬೆಕ್ಕು ಮುಂತಾದ ಪ್ರಾಣಿಗಳು ಮಿಶ್ರಾಹಾರಿ ಪ್ರಾಣಿಗಳು ಅಂತ ಕರೆಸ್ಕೊಂಡಿವೆ. ಎಷ್ಟೊಂದು ಸುಂದರವಾದ ಸಸ್ಯಗಳಲ್ವಾ? ನೋಡಲಿಕ್ಕೆ ಬಣ್ಣ ಬಣ್ಣವಾಗಿ ಎಷ್ಟು ಚೆನ್ನಾಗಿದೆ. ಈ ಸಸ್ಯಗಳು ಹಾಗಾದರೆ ತಮ್ಮ ಆಹಾರವನ್ನು ತಯಾರು ಮಾಡಿಕೊಳ್ಳೋದಿಲ್ವಾ ಅಂತ ಆಲೋಚನೆ ಮಾಡ್ತಾ ಇದ್ದೀರಾ? ಇಲ್ಲ, ಇದೂ ಕೂಡ ತಮ್ಮ ಆಹಾರವನ್ನು ತಾವೇ ತಯಾರು ಮಾಡಿಕೊಳ್ಳುತ್ತವೆ. ಆದರೂ ಕೂಡ ಇದಕ್ಕೆ ನೈಟ್ರೋಜನ್ನಿನ ಅಗತ್ಯ ಇದೆ. ಹಾಗಾಗಿ ಈ ಸಸ್ಯಗಳು ಏನು ಮಾಡುತ್ತೆ, ತನ್ನ ಬಳಿಗೆ ಬಂದ ಕೀಟಗಳನ್ನು ಹಿಡಿದಿಟ್ಟುಕೊಂಡು ಉಸಿರುಗಟ್ಟಿಸಿ ಅದರಲ್ಲಿ ಇರತಕ್ಕಂತಹ ನೈಟ್ರೋಜನನ್ನು ಪಡ್ಕೊಳ್ಳುತ್ತವೆ. ಈ ಒಂದು ಕ್ರಿಯೆಯಿಂದ ತನಗೆ ಬೇಕಾದ ನೈಟ್ರೋಜನನ್ನು ಪಡೆಯೋದ್ರಿಂದ ಈ ಸಸ್ಯಗಳನ್ನು ಕೀಟಾಹಾರಿ ಸಸ್ಯಗಳು ಅಂತ ಕರಿತೀವಿ. ಮೊದಲನೇ ಚಿತ್ರ ನೋಡಿ ಮಕ್ಕಳೇ, ಕೀಟ ಬಂದು ಇಲ್ಲಿ ಕೂತಿದೆ. ಎರಡನೆಯ ಚಿತ್ರದಲ್ಲಿ ಕಣ್ಣಿನ ಆಕಾರದಲ್ಲಿದೆ ಅದರ ಎಲೆಗಳು, ಮಧ್ಯೆ ಕೀಟ ಬಂದು ಕೂತಿದೆ. ಇನ್ನು ಮೂರನೇದಲ್ಲಿ ಕೊಳವೆ ಆಕಾರದಲ್ಲಿದೆ ಸಸ್ಯ. ಅದರ ಒಳಗೆ ಕೀಟ ಬಂದ ತಕ್ಷಣ ಅದು ಮುಚ್ಚಳವನ್ನು ಮುಚ್ಚಿ ಉಸಿರುಗಟ್ಟಿಸುತ್ತೆ. ಈ ರೀತಿ ನೈಟ್ರೋಜನನ್ನು ಪಡ್ಕೊಳ್ಳುತ್ತೆ. ಮೊದಲನೆಯ ಚಿತ್ರ ಡ್ರಾಸಿರಾ, ಎರಡನೆಯ ಚಿತ್ರ ವೀನಸ್, ಮೂರನೇದು ನೆಪಂಥಿಸ್. ಇವು ಕೀಟಾಹಾರಿ ಸಸ್ಯಗಳು ಆಗಿವೆ. ಇನ್ನು ಪ್ರಾಣಿ ಪ್ರಪಂಚದಲ್ಲಿ ನಮಗೆ ತಿಳಿಯದ ಅನೇಕ ಅದ್ಭುತಗಳು ಇವೆ. ಇವುಗಳನ್ನೆಲ್ಲ ನೋಡ್ತಾ ಹೋದರೆ ಹೀಗೂ ಇರೋಕ್ಕೆ ಸಾಧ್ಯನಾ ಅಂತ ಆಶ್ಚರ್ಯ ಆಗುತ್ತೆ. ಅಂತಹ ಎರಡು ಅದ್ಭುತಗಳನ್ನು ನಿಮಗಿವಾಗ ನಾನು ಹೇಳೋಕ್ಕೆ ಹೊರಟಿದ್ದೀನಿ. ಪ್ರಾಣಿ ಲೋಕದಲ್ಲಿ ಚಲಿಸಲು ಸಾಧ್ಯವಿಲ್ಲದ ಪ್ರಾಣಿಗಳು ಸ್ಪಂಜ್ ಮತ್ತು ಕೋರಲ್. ನಾವೇನು ತಿಳ್ಕೊಂಡ್ವಿ ಪ್ರಾಣಿಗಳ ಲಕ್ಷಣಗಳನ್ನು ಓದುವಾಗ? ಪ್ರಾಣಿಗಳು ಚಲಿಸುತ್ತವೆ ಅಂತ ತಿಳ್ಕೊಂಡ್ವಿ. ಆದರೆ ಅದ್ಭುತ ನೋಡಿ ಹೇಗಿದೆ, ಚಲಿಸದೇ ಇರುವಂಥ ಪ್ರಾಣಿಗಳೂ ಇವೆ. ಅದು ಸ್ಪಂಜ್ ಮತ್ತು ಕೋರಲ್. ಇದು ಸಮುದ್ರ ತಳದಲ್ಲಿ ಇರುತ್ತವೆ. ಇನ್ನು ಸಸ್ಯಲೋಕದಲ್ಲಿ ಕೀಟಾಹಾರಿ ಸಸ್ಯಗಳು ನೈಟ್ರೋಜನ್ಗಾಗಿ ಕೀಟಗಳನ್ನು ತನ್ನತ್ತ ಸೆಳೆಯೋದಕ್ಕೋಸ್ಕರ ಅತ್ಯಂತ ಆಕರ್ಷಣೀಯವಾಗಿರುತ್ತೆ ಮಕ್ಕಳೇ. ಎಷ್ಟು ಚೆನ್ನಾಗಿರುತ್ತೆ ಅಂತಂದರೆ, ಈಗಾಗಲೇ ನೀವು 3 ಚಿತ್ರಗಳನ್ನು ನೋಡಿದ್ದೀರಾ. ಉಳಿದ ಚಿತ್ರಗಳನ್ನು ನೀವು ನೋಡಿ ಅತ್ಯಂತ ಆಕರ್ಷಣೀಯವಾಗಿರುತ್ತೆ. ನೋಡೋದಕ್ಕೆ ತುಂಬ ಸಂತೋಷ ಆಗುತ್ತೆ, ತುಂಬ ಖುಷಿ ಕೊಡುತ್ತೆ. ಇದು ಸಸ್ಯಲೋಕದ ಅದ್ಭುತ. ಈಗ ನಿಮಗೆ ಗೃಹಪಾಠ ಕೊಡ್ತಾ ಇದ್ದೀನಿ. ಮೊದಲನೇ ಪ್ರಶ್ನೆ, ಸಸ್ಯಗಳು ಡ್ಯಾಶ್ ಮೂಲಕ ಉಸಿರಾಡುತ್ತವೆ. ಎರಡನೆಯದು, ಸಸ್ಯಗಳು ದ್ಯುತಿ ಸಂಶ್ಲೇಷಣ ಕ್ರಿಯೆಯಲ್ಲಿ ಡ್ಯಾಶನ್ನು ತಯಾರಿಸುತ್ತದೆ. ಪ್ರಾಣಿಗಳು ಡ್ಯಾಶ್ ಮೂಲಕ ಉಸಿರಾಡುತ್ತದೆ. ಹಾವಿನ ಚಲನೆಯನ್ನು ಡ್ಯಾಶ್ ಎಂದು ಕರೆಯುತ್ತಾರೆ. ಇದಿಷ್ಟು ಪ್ರಶ್ನೆಗಳಿಗೆ ನೀವು ಉತ್ತರಿಸಿ ನಿಮ್ಮ ಶಿಕ್ಷಕರಿಗೆ ತೋರಿಸಿ. ಧನ್ಯವಾದಗಳು. ನನ್ನ ಹೆಸರು ಶ್ರೀಮತಿ ಶಾಂತಕುಮಾರಿ CR, ಕರ್ನಾಟಕ ಪಬ್ಲಿಕ್ ಶಾಲೆ, ಯಡಿಯೂರು, ಬೆಂಗಳೂರು ದಕ್ಷಿಣ ವಲಯ 3.